ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಹಿರಿಯ ಅಡಿಕೆ ಬೆಳೆಗಾರರು ಇಲ್ಲಿ ಸೇರ್ಕೊಂಡಿರುವಂತದ್ದು. ಕಾರಣ, 10ನೇ ತಾರೀಕು ಏನಿದೆ, 10ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳ್ತು. 10ನೇ ತಾರೀಕು ವ್ಯಾಪ್ತಿ ಒಳಗೊಂಡಂತೆ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಗುಟ್ಕಾ ಬ್ಯಾನ್ ಆಗ್ಬೇಕು ಅಂತಕ್ಕಂತ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಆಗಿದೆ. ಈ ತೀರ್ಮಾನದ ಬಗ್ಗೆ ನಾವು ಇವತ್ತು ಸವಿಸ್ತಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಕಾರಣ ಇಷ್ಟೇ, ತಂಬಾಕಿನ ಸಿಟ್ಟನ್ನ ತಗೊಂಡು ಹೋಗಿ ಅಡಿಕೆ ಬೆಳೆಗಾರರ ಮೇಲೆ ಹಾಕಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಈ ಸರ್ಕಾರಕ್ಕೆ ಹೇಳಲಿಕ್ಕೆ ನಾವು ಬಯಸ್ತೇವೆ. ತಂಬಾಕಿನ ಬಗ್ಗೆ ಆಕ್ಷನ್ ಮಾಡ್ಬೇಕಾದ ಸರ್ಕಾರ ಅಡಿಕೆ ಬೆಳೆಗಾರರ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥ ಒಂದು ಕೆಲಸವನ್ನ ಈ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದಕ್ಕೆ ನಾವು ಇದನ್ನ ವಿರೋಧ ಪಡಿಸ್ತೇವೆ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ ಭಾರತ ದೇಶದ ಒಟ್ಟಾರೆ ಉತ್ಪಾದನೆಯ ಅಡಿಕೆನಲ್ಲಿ 70% ಅಡಿಕೆಯನ್ನ ಕರ್ನಾಟಕ ಕೊಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ಅಡಿಕೆ ಬೆಳೆಗಾರರು ಈ ದೇಶದ ಒಟ್ಟು ಉತ್ಪಾದನೆಯ 70% ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಕೊಡ್ತಾ ಇದೆ. ಇದರಿಂದ 375 ಕೋಟಿ GST ಕಲೆಕ್ಷನ್ ಆಗ್ತಾ ಇದೆ. ಇಷ್ಟೆಲ್ಲ ಇದ್ದಾಗ ಇವತ್ತು ಗುಟ್ಕಾ ಬ್ಯಾನ್ ಅಂತಕ್ಕಂಥದ್ದು ಏನಿದೆ, ನಿಕೋಟಿನ್, ಪಾನ್ ಮಸಾಲ ಮತ್ತೆ ಗುಟ್ಕಾ ನಿಷೇಧ ಏನಿದೆ, ಇದು ಅಡಿಕೆ ಬೆಳೆಗಾರರು ಮತ್ತೆ ಅಡಿಕೆ ಮಾರುಕಟ್ಟೆ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರೋ ಕಾರಣಕ್ಕೆ ಇವತ್ತು ರೈತರು ಸಂಕಷ್ಟಕ್ಕೆ, ಅಡಿಕೆ ಬೆಳೆಗಾರರು ಇಡೀ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಕ್ಕಂತ ಒಂದು ಕೆಲಸ ಆಗಿದೆ. ಆ ಕಾರಣಕ್ಕೆ ನಾವು ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇವೆ, ನೀವು ಯಾವುದೇ ಕಾರಣಕ್ಕೆ ನಿಮ್ಮ ತಂಬಾಕಿನ ಸಿಟ್ಟನ್ನ ತಗೊಂಡೋಗಿ ನಮ್ಮ ಅಡಿಕೆ ಗುಟ್ಕಾ ಬ್ಯಾನ್ ಮಾಡ್ತಕ್ಕಂಥದ್ದನ್ನ ಈ ಕೂಡ್ಲೇ ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಬೇರೆ ಕೆಮಿಕಲ್ಸ್ ಅಂತದಿಂದ ಸಾಕಷ್ಟು ಹಾನಿ ಆಗಿದಾವೆ. ಅಡಿಕೆ ಇದು ಸಿಗರೇಟ್ ಲಾಬಿ, ಬೇರೆ ವೈಯಕ್ತಿಕ ಲಾಬಿಯಿಂದ ಇವತ್ತು ಈ ತರ ಕೆಮಿಕಲ್ಸ್ ಐತೆ ಅಂತ ಕೊಟ್ಟಿದ್ದಾರೆ. ಇದು 100ಕ್ಕೆ 100 ಸುಳ್ಳು. ಇದ್ರ ಬಗ್ಗೆ ರೈತರು ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ರೈತ ಸಂಘದ ಪದಾಧಿಕಾರಿಗಳು, ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಇದಕ್ಕೆ ನಾವು ಹೋರಾಟ ಮಾಡ್ದಂಗಿಲ್ಲಿದ್ರೆ ಇದಕ್ಕೆ ಮತ್ತೆ ನಮ್ಗೆ ಹಿನ್ನಡೆ ಆಗ್ತೈತೆ. ನೋಡೋಣ, ಇನ್ನು 1 ದಿವಸ 2 ದಿವಸ ಏನಂತ ಗೊತ್ತಾಗುತ್ತೆ. ಇದಕ್ಕೆ ನಾವು ಏನು ಕರೆ ಕೊಟ್ರೆ ನಾವೆಲ್ಲ ಗ್ರಾಮದಿಂದ ರೈತರುಗಳು ಅವಳಿ ತಾಲೂಕಿಂದ ಬಂದು ಒಂದು ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ಯಶಸ್ವಿಯಾಗಿ ಹೋರಾಟ ಮಾಡಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಾವು ಅದಕ್ಕೆ ಬೆಂಬಲ ಕೊಡೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸಿ ಹೇಳ್ತೀನಿ. ಹಾಗೂ ನನ್ನ ಪತ್ರಕರ್ತರಿಗೆ, ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಏನು ಅಡಿಕೆಯನ್ನು ಗುಟ್ಕಾ ಬ್ಯಾನ್ ಮಾಡ್ತಾ ಇದಾರೆ ಅಂತ ಇದ್ದಾರೆ. ಆದ್ರೆ ಅಡಿಕೆ ಬೆಳೆ ಅಂತ ರೈತರಿಗೆ ಬಹಳ ದೊಡ್ಡ ಹೊಡ್ತಾ ಇದು. ಎಷ್ಟು ಕಷ್ಟಪಟ್ಟು ನಾವು ನೀರಿಲ್ಲ ಜಾಗದಲ್ಲಿ ಅಡಿಕೆ ಬೆಳೆಸಿ ಇದನ್ನ ಮಾಡ್ತಾ ಇರ್ತೀವಿ. ಸರ್ಕಾರ ಈ ಅಡಿಕೆಯಲ್ಲಿ ಬಹಳಷ್ಟು ಕೆಲಸ ಮಾಡ್ಬೋದು. ಅರೆಕ ಟೀ ಮಾಡ್ಬೋದು, ಈ ಅಡಿಕೆಯಿಂದ ಪೇಂಟ್ ಮಾಡ್ಬೋದು, ಗ್ಲಾಸ್ ಮಾಡ್ಬೋದು, ಅಂತಂತ ಉನ್ನತವಾದ ಕೆಲಸಗಳು ಮಾಡ್ಬೋದು. ಈ ಸರ್ಕಾರ ಇದನ್ನ ಬ್ಯಾನ್ ಮಾಡಿದ್ರು ಅಂದ್ರೆ ಬಹಳ ವರ್ಕ್ ಆಗ್ತೈತಿ. ದಯಮಾಡಿ ಮುಂದಿನ ಪೀರಿಯಡ್ ನಮ್ಮ ಶಾಸಕರು ಮನವಿ ಮಾಡ್ಕೊಂಡಿದ್ದಾರೆ, ಅಡಿಕೆಯನ್ನ ಬ್ಯಾನ್ ಮಾಡಬೇಡ್ರಿ ಅಂತ, ಗುಟ್ಕಾ ಬ್ಯಾನ್ ಮಾಡಬೇಡ್ರಿ ಅಂತ. ನಾವೇನಾರ ಈಗ ಮತ್ತೆ ನಾವು ಸರ್ಕಾರ ಮುಂದುವರಿಸ್ತು ಅಂದ್ರೆ ನಮ್ಮ ರೈತ ಸಂಘದವರು, ಎಲ್ಲಾ ರೈತರು, ಅಡಿಕೆ ಬೆಳೆಗಾರರು ಎಲ್ಲರೂ ಸೇರಿ ಉಗ್ರವಾದ ಒಂದು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ನಾವು ಗುಟ್ಕಾ ಬ್ಯಾನ್ ಅಂತ ಹೇಳ್ಕೊಂತಾನೆ ಬಂದ್ರು, ಅದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಬಹಳ ಒಗ್ಗಟ್ಟಿಂದ. ಈಗಲೂ ಸಹ ಒಂದು ಇದನ್ನ ನಮ್ನ ಹೆದರ್ಸ್ಲಿಕ್ಕೋಸ್ಕರ ಏನು ಅಡಿಕೆ ಬ್ಯಾನ್ ಅಂತ ಹೇಳ್ತಿದಾರೆ. ಇದ್ರ ವಿಚಾರವನ್ನು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡ್ಬೇಕಾಗಿದೆ. ಏನು ಗುಟ್ಕಾ ಬ್ಯಾನ್ ಅಂತ ಯಾಕೆ ಇವರು ಈ ತರ ನಮ್ಮನ್ನ ರೈತರನ್ನ ಹೆದರ್ಸ್ತಾರೆ ಅಂದ್ರೆ, ನೋಡಿ ಇವತ್ತು ಆ ಗುಟ್ಕಾ ಪೋಚಲ್ಲಿ ನಾವು ತಂಬಾಕಿರಲ್ಲ. ಇವತ್ತೇನಾದ್ರು ಇವರು ಗುಟ್ಕಾ ಬ್ಯಾನ್ ಅಂದ್ರೆ ಈ ಸರ್ಕಾರನೇ ಅಲ್ಲಾಡೋ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ನಾವು ಇಷ್ಟಪಡ್ತೇವೆ. ಯಾಕೆಂದ್ರೆ